ಮೊನ್ನೆ ದಿವಸ ರಾತ್ರಿ ಸುಮಾರು 9:00ವರೆಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಘವೇಂದ್ರ ಕೋತ್ ಅವರಿಗೆ ಪ್ರದೀಪ್ ಕಿರಣ್ಗೆ ನಾನು ಫೋನ್ ಮಾಡಿ, ನಾನು ಉಗಾರ BK ಗ್ರಾಮದವನು, ಶಿರಗುಪ್ಪಿಯಿಂದ ನಮ್ಮ ಊರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಅವಳು ದುರ್ಮರಣವನ್ನು ಅಪ್ಪಿದ್ದಾಳೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಫೋನ್ ಮಾಡ್ತಾನೆ. ಅದೇ ಫೋನ್ ಕಾಲಲ್ಲಿ ನಾನು ಇವಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಇದಕ್ಕೆ ಕಾಗವಾಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ನಮ್ಮ ಪೊಲೀಸರು ಅವತ್ತಿನ ದಿವಸ 11ನೇ ದಿವಸ ಗಣಪತಿ ಇರೋದ್ರಿಂದ ಅವ್ರನ್ನ ಒಬ್ಬ ಸಿಬ್ಬಂದಿಯನ್ನು ಕಾಗವಾಡ ಆಸ್ಪತ್ರೆಗೆ ಕಳಿಸ್ತಾರೆ. ಅಲ್ಲಿ ನೋಡಿದ್ರೆ ಅವ್ರು ಇರೋದಿಲ್ಲ. ಅದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರದೀಪ್ ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ಇಲ್ಲ ನಾನು ಮಿರಾಜ್ಗೆ ಬಂದಿದ್ದೀನಿ ಅಂತ ಹೇಳಿ, ಮತ್ತು ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಹೆಂಡತಿದು ಡೆತ್ ಆಗಿದೆ ಅಂತ ಹೇಳ್ತಾನೆ. ಬೇಗ ನಮಗೆ FIR ಮಾಡಿಸಿ ಪೋಸ್ಟ್ಮಾರ್ಟಮ್ ಮಾಡಿ ಕೊಡಿ, ನಮಗೆ ಬೇಗ ನಮ್ಮ ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ. ಅವನು ನಮ್ಮ ಸಿಬ್ಬಂದಿಗೆ ಹಲವಾರು ಬಾರಿ ಫೋನ್ ಮಾಡ್ತಾನೆ. ತಕ್ಷಣ ನಮ್ಮ ಪೊಲೀಸರು ಒಂದಿಬ್ಬರನ್ನು ನಮ್ಮ ಸಬ್ ಇನ್ಸ್ಪೆಕ್ಟ್ರಲ್ಲಿಗೆ ಕಳಿಸ್ತಾರೆ. ಅವನು ಮಾಡೋ ರೀತಿಯಲ್ಲಿ ನಮ್ಮ ಪೊಲೀಸರಿಗೆ ಸಂಶಯ ಬರುತ್ತೆ. ಅಷ್ಟೊತ್ತಿಗೆ ಮಿರಾಜ್ ಪೊಲೀಸರಿಂದ ಕೂಡ ನಮ್ಮ PSIಗೆ ಫೋನ್ ಬರುತ್ತೆ. ಈ ರೀತಿ ನಿಮ್ಮ ಕಾಗವಾಡ ಪೊಲೀಸ್ ಠಾಣೆ ಒಬ್ಬ ವ್ಯಕ್ತಿ ಬಂದು ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, 0 FIR ಮಾಡಿ ಕಾಗವಾಡಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ನಮ್ಮ PSI ಅಲ್ಲಿನ ಪೊಲೀಸರಿಗೆ ಮನವಿಯನ್ನು ಮಾಡ್ಕೋತಾರೆ. ಈ ಒಂದು ಪ್ರಕರಣದಲ್ಲಿ ಅವರು ಹೇಳ್ತಾ ಇರೋದು ಯಾಕೋ ನಮಗೆ ಸಂಶಯ ಬರ್ತಾ ಇದೆ. ಯಾಕಂದರೆ ಅಷ್ಟೊತ್ತಿಗಾಗಲೇ ನಮ್ಮ ಪೊಲೀಸರು ಈ ಯಾವುದು ಆಕ್ಸಿಡೆಂಟ್ ಆಗಿದೆ ಅನ್ನೋಂಥ ಒಂದು ಗಾಡಿ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಾಗಿ ಅವನು ತಂದೆ ಗಾಡಿ ತನ್ನ ಮನೆ ಹತ್ರ ಇದೆ ಅಂತ ಹೇಳಿರ್ತಾನೆ. ನಮ್ಮ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಆ ಗಾಡಿಗೆ ಯಾವುದೇ ಡ್ಯಾಮೇಜ್ ಆಗಿರೋದಿಲ್ಲ. ಮತ್ತು ಅವನು ನಮಗೆ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ಲಿ ನನಗೂ ಕೂಡ ಗಾಯ ಆಗಿದೆ ಅಂತ ಹೇಳಿರ್ತಾನೆ. ಸೊ ಇವರು ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿಯನ್ನು ಕೇಳ್ತಾರೆ, ಅವನಿಗೆ ಏನಾದರೂ ಗಾಯ ಆಗಿದೆಯಾ ಅಂತೇಳಿ. ಅವರು ಅವನ್ನ ಪರಿಶೀಲನೆ ಮಾಡಲಾಗಿ ವಿಚಾರಣೆ ಮಾಡಲಾಗಿ ಅವನಿಗೆ ಯಾವುದೇ ಗಾಯ ಆಗಿರೋದು ಕೂಡ ಕಂಡು ಬಂದಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಪೊಲೀಸ್ ರಾಘವೇಂದ್ರ PSI ಅವರು ಹೇಳ್ತಾರೆ, ಇಲ್ಲ ನಮಗೆ ಈ ವಿಚಾರದಲ್ಲಿ ಸ್ವಲ್ಪ ಸಂಶಯ ಇದೆ, 0 FIRನ ಸ್ವಲ್ಪ ತಡೆ ಇಡಿ, ವಿದಿನ್ 24 hours ಎನಿವೇ ನಾವು ಅಲ್ಲಿ ಬಂದುಬಿಟ್ಟು ಇದನ್ನು ಕೇಸನ್ನ ನಾವೇ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡಲಾಗಿ ಮೃತ ಶರೀರವನ್ನು ಪರಿಶೀಲನೆ ಮಾಡಲಾಗಿ ತಲೆ ಮೇಲೆ ಒಂದಿಷ್ಟು ಗಾಯಗಳಿರ್ತವೆ. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಿದಾಗ ತಕ್ಷಣ ನಮ್ಮ ಪೊಲೀಸರು ಇದರಲ್ಲಿ ಸಂಶಯಾಸ್ಪದ ವ್ಯಕ್ತಿಯಾಗಿರ್ತಕ್ಕಂಥ ಪ್ರದೀಪ್ ಕಿರಣ್ಗೆಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅವನು ಹೇಳಿರತಕ್ಕಂಥ ಕತೆಗೂ ಮತ್ತು ಅಲ್ಲಿ ಆಗಿರ್ತಕ್ಕಂಥದ್ದಕ್ಕೂ ಅಲ್ಲಿ ನೋಡಿರ್ತಕ್ಕಂಥದ್ದಕ್ಕೂ ವ್ಯತ್ಯಾಸಗಳು ಕಂಡು ಬಂದಾಗ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ಆರೋಪಿತ ಪ್ರದೀಪ್ ತಾನು ತಪ್ಪನ್ನು ಮಾಡಿರೋದಾಗಿ ಒಪ್ಕೋತಾನೆ. ಅವನು ಇಲ್ಲ, ನಾನೇ ನನ್ನ ಹೆಂಡತಿಯನ್ನು ಹೊಂದಿರೋದು, ಮೊದಲು ಹೊಲಕ್ಕೆ ಕರ್ಕೊಂಡು ಹೋಗಿದ್ದೆ, ಅಲ್ಲೇ ಕೊಲೆ ಮಾಡಬೇಕು ಅಂತ, ಅಲ್ಲಿ ಆಗಲಿಲ್ಲ, ಆಮೇಲೆ ಬರಬೇಕಾದ್ರೆ ದಾರಿಯಲ್ಲಿ ರಸ್ತೆ ಪಕ್ಕ ನಾನು ನೇಚರ್ ಕಾಲ್ಗೆ ನಿಂತಿದ್ದೆ. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಗಾಡಿಗೆ ಇವಳನ್ನ ತಳ್ಳಿ ಅವಳ ಸಾವಿಗೆ ಕಾರಣ ಅದ ಅಂತ ಹೇಳ್ತಾನೆ. ತದನಂತರ ನಮ್ಮ ಪೊಲೀಸರು ಅವನ್ನ ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ಸ್ಥಳ ಮಹಜರಿಗೆ ಹೋದಾಗ ಅಲ್ಲಿ ಮತ್ತಷ್ಟು ಅವನು ಹೇಳಿರೋದಕ್ಕೂ ಅಲ್ಲಿ ಆಗಿರೋದಕ್ಕೂ ಮತ್ತಷ್ಟು ಸಂದೇಹಗಳು ವ್ಯಕ್ತವಾಗ್ತವೆ. ಆ ಸಂದೇಹಗಳ ಮೇಲೆ ಆ ವ್ಯಕ್ತಿಯನ್ನು ಮತ್ತಷ್ಟು ವಿಚಾರಣೆ ಮಾಡಿದಾಗ ಇಲ್ಲ, ನನ್ನ ಜೊತೆ ಇನ್ನೂ ಇಬ್ಬರು ಇದ್ದರು ಅನ್ನೋಂಥ ಮಾಹಿತಿಯನ್ನು ಹೇಳ್ತಾನೆ. ಅಲ್ಲಿ ತಲೆ ಮೇಲೆ ಗಾಯ ಆಗಿರೋದನ್ನು ಪೋಸ್ಟ್ಮಾರ್ಟಮಲ್ಲಿ ಖಚಿತಪಡಿಸ್ಕೊಂಡ ನಂತರ ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಮಾಡಿದಾಗ ಇಲ್ಲ, ನಾವು ಕಾರಲ್ಲಿನೇ ನನ್ನ ಹೆಂಡತಿಗೆ ತಲೆ ಮೇಲೆ ಹೊಡೆದೆ, ಆಮೇಲೆ ಇದು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಅವಳನ್ನ ಇಲ್ಲಿ ತಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಜಾಗ ಏನು ಅಂತ ಅವನು ಹೇಳ್ತಾನೆ, ಅಲ್ಲಿ ಮಲಗಿಸಿದ್ದು ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಬೇಕು ಅಂತ ರಕ್ತ ಗಾಯದ ಕಲೆಗಳು ಕೂಡ ಅಲ್ಲಿರ್ತವೆ. ಆದರೆ ಒಂದು ನಮಗೆ ಈಗ ಆಲ್ರೆಡಿ ನಮ್ಮ ಆಫೀಸರ್ಸ್ಗೆ ಈ ರೀತಿ ಆಕ್ಸಿಡೆಂಟ್ಗಳನ್ನ ತನಿಖೆ ಮಾಡಿ ಅನುಭವ ಇರುತ್ತೆ.
ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿದಾಗ ಆಗಿರ್ತಕ್ಕಂಥದ್ದಕ್ಕೂ ಮತ್ತು ಅವ್ರ ಮೈ ಮೇಲೆ ಆಗಿರ್ತಕ್ಕಂಥ ಗಾಯಕ್ಕೂ ಅಗಾಧವಾದ ವ್ಯತ್ಯಾಸ ಇತ್ತು. ಆ ಒಂದು ಆಧಾರದ ಮೇಲೆ ಮತ್ತಷ್ಟು ವಿಚಾರಣೆ ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದು ಅಷ್ಟು ಸುಲಭ ಇರಲ್ಲ. ಅದಕ್ಕೆ ಸಾಕಷ್ಟು ಪ್ಲ್ಯಾನಿಂಗ್ ಬೇಕಾಗುತ್ತೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಇರತಕ್ಕಂಥ ಅನುಭವದ ಮಾತು. ಆ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಬೇರೆಯವರು ಬರ್ಬೋದಾಗಿರುತ್ತೆ. ಸೊ ಬರ್ತಾರೋ ಇಲ್ಲ ಅಂತ ನೋಡಲಿಕ್ಕೂ ಕೂಡ ಮತ್ತಿಬ್ಬರು ಇಟ್ಟಿದ್ದ ಅನ್ನುವಂಥದ್ದು ನಮಗೆ ನಮ್ಮ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು. ಇಲ್ಲಿವರೆಗೂ ಮುಖ್ಯ ಆರೋಪಿತ ಏನಿದ್ದಾನೆ, ಇವನು ಒಬ್ಬ ಅಡ್ವೊಕೇಟ್ ಇದ್ದಾನೆ. ಅಲ್ಲೇ ಕಾಗವಾಡದಲ್ಲಿ ಬಾರಲ್ಲಿ ಪ್ರಾಕ್ಟೀಸಿಗೆ ತನ್ನ ಹೆಸರನ್ನು ನೋಂದಣಿ ಮಾಡಿಕೊಂಡಿರ್ತಕ್ಕಂಥದ್ದು. ಈ ವ್ಯಕ್ತಿ, ಈ ಮಹಿಳೆ ಏನು ಕೊಲೆ ಮಾಡಿದ್ದಾನೆ, ಚೈತಾಲಿ ಅನ್ನೋಂಥ ತನ್ನ ಹೆಂಡತಿಗೆ, ಅವಳು ದುರದೃಷ್ಟವಶಾತ್ 6 ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ಲು. ಇದು ಕೂಡ ಲವ್ ಮ್ಯಾರೇಜು ಇವರಿಬ್ಬರ ನಡುವೆ, ಚೈತಾಲಿ ಮತ್ತು ಪ್ರದೀಪ್ ಕಿರಣಗಿ ನಡುವೆ. ಸುಮಾರು 2 ವರ್ಷದ ಹಿಂದೆ ಅವ್ರ ನಡುವೆ ಲವ್ ಮ್ಯಾರೇಜ್ ಆಗಿತ್ತು. ಇತ್ತೀಚೆಗೆ ಈ ವ್ಯಕ್ತಿ ಮತ್ತೊಬ್ಬ ಮಹಿಳೆಯನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದ. ಆದರೆ ಆ ಮತ್ತೊಬ್ಬ ಮಹಿಳೆಗೆ ಇವನು ಆಲ್ರೆಡಿ ಮದುವೆ ಆಗಿರೋದಾಗಲಿ, ಇವನಿಗೆ ಈ ರೀತಿ ಇವನ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದಾಗಲಿ ಯಾವುದನ್ನು ಕೂಡ ಅವನು ಹೇಳಿರೋದಿಲ್ಲ. ಅವಳಿಗೆ ತಾನು ಬ್ಯಾಚುಲರ್ ಅನ್ನೋ ರೀತಿಯಲ್ಲಿ ನಂಬಿಸಿ ಅವಳನ್ನ ಪುಸಲಾಯಿಸಿ ಅವಳ ಜೊತೆ ಪ್ರೇಮ ವ್ಯವಹಾರಕ್ಕೆ ಇಳಿದಿದ್ದ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಅವನಿಗೆ ಮಗುನೂ ಕೂಡ ಆಗಿಬಿಟ್ರೆ ಇವಳಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬೋದು ಅನ್ನೋಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡು ಮೊನ್ನೆ ರಾತ್ರಿ ಅವಳನ್ನ ಕೊಲೆ ಮಾಡಿಬಿಟ್ಟು ಅದನ್ನು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಕಾನೂನಿನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ. ಆದರೆ ನಮ್ಮ ಕಾಗವಾಡ ಪೊಲೀಸರು ಮತ್ತು ಅಥಣಿ CPI ಮತ್ತು ಅಥಣಿ DSP ಅವ್ರ ತಂಡ ಈ ಒಂದು ಮಹಾಕೃತ್ಯವನ್ನು ಬಯಲಿಗೆ ಎಳೆದಿದ್ದಾರೆ. ಈಗಾಗಲೇ ಒಟ್ಟು ಇವನು ಪ್ರದೀಪ್ ಕಿರಣಗಿ ಅನ್ನೋನು 15 ಲಕ್ಷ ನಾನು ನಿಮಗೆ ಕೊಡ್ತೀನಿ, ಈ ಕೊಲೆ ಮಾಡಿರಿ ಅಂತ ಹೇಳಿಬಿಟ್ಟು ಒಂದು ಸುಪಾರಿಯನ್ನು ಒಪ್ಪಿಸಿದ್ದ. ಈ ಕೃತ್ಯಕ್ಕೆ ಈಗಾಗಲೇ ಮುಂಚೆ 2 ಬಾರಿ ಪ್ರಯತ್ನ ಕೂಡ ಆಗಿತ್ತು. ಅದೃಷ್ಟವಶಾತ್ ಆ ಮಹಿಳೆ ಆ ಸಂದರ್ಭದಲ್ಲಿ ಬದುಕುಳಿದಿದ್ಲು. ಇವರಿಗೆ ಅದೊಂದು ಎಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಅಲ್ಲಿ ಸರಿಯಾಗಿ ಸಂದರ್ಭ ಮತ್ತು ಯಾರೂ ಇಲ್ಲದೇ ಇರುವ ನಿರ್ಜನ ಪ್ರದೇಶ ಸಿಕ್ಕಿರಲಿಲ್ಲ. ಮೊನ್ನೆ ದಿವಸ ದುರದೃಷ್ಟವಶಾತ್ ಮಹಿಳೆಯ ಕೊಲೆಯನ್ನು ಇವರು ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನಾವು 3 ಜನರನ್ನು ಬಂಧಿಸಿದ್ದೀವಿ. ಮುಖ್ಯ ಆರೋಪಿ ಪ್ರದೀಪ್ ಕಿರಣಗಿ, ಇದ್ರ ಜೊತೆಗೆ ಸದ್ದಾಮ್ ಇನಾಮ್ದಾರ್ ಅಂತ ಹೇಳಿಬಿಟ್ಟು ಸಾಂಗ್ಲಿ ಇವನು ಪ್ಲಂಬರ್. ಇವನು ಆ ಕೊಲೆ ದಿವಸ ಈ ಕಾರನ್ನು ನಡೆಸ್ತಾ ಇದ್ದ ಮತ್ತು ಕೊಲೆಯಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದ. ಜೊತೆಗೆ ಈ ಕಿರಣನ್ ಜೊತೆ ಹಿಂದೆ ಅವನ ಹೆಂಡತಿಯನ್ನು ಕೊಲೆ ಮಾಡಲಿಕ್ಕೆ ರಾಜನ್ ಕಾಂಬ್ಳೆ ಅನ್ನೋನು ಕೂಡ ಭಾಗಿಯಾಗಿದ್ದ. ಅವನು ಅಲ್ಲೇ ಹತ್ತಿರದ ಮಂಗಸೂಳಿ ಅವನು. ಈ 3 ಜನರನ್ನ ಹೊರತುಪಡಿಸಿ ಇವ್ರನ್ನ ಈಗಾಗಲೇ ನಾವು ನಮ್ಮ ಪ್ರಾಥಮಿಕ ತನಿಖೆಗೆ ಒಳಪಡಿಸಿ ಅವರು ಪ್ರಕರಣದಲ್ಲಿ ಭಾಗಿಯಾಗಿರೋದನ್ನು ಖಚಿತಪಡಿಸ್ಕೊಂಡು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮುಂದೆ ಇವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ನಮ್ಮ ತನಿಖೆಯನ್ನು ನಡೆಸ್ತೀವಿ. ಈಗಾಗಲೇ ನಮಗೆ ತನಿಖೆಯಲ್ಲಿ ಮತ್ತಿಬ್ಬರು ಕೂಡ ಪಾಲ್ಗೊಂಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅವ್ರನ್ನೂ ಕೂಡ ನಾವು ವಶಪಡಿಸ್ಕೊಂಡು ತನಿಖೆಗೆ ಒಳಪಡಿಸ್ತೀವಿ. ಹೌದು, ಇವರಿಬ್ಬರು ಕೂಡ ಉಗಾರ್ BK ಗ್ರಾಮದವರಾಗಿದ್ದು, ನೆರೆಹೊರೆಯವರಾಗಿದ್ದು, ಅವರೊಬ್ಬರ ಮಧ್ಯೆ ಪ್ರೀತಿ ಅಂಕುರಿಸಿತ್ತು. ಅವರು ಸದ್ಯಕ್ಕೆ ಕಾಗವಾಡದಲ್ಲಿ ಇರ್ತಕ್ಕಂಥ ಮಹಿಳೆ. ಕಾಲೇಜಿನ ಸಹಪಾಠಿಯಾಗಿದ್ರು ಅನ್ನೋದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಈಗ ನಮ್ಮ ತನಿಖೆ ಇನ್ನೂ ನಡೀತಾ ಇದೆ. ನಾವು ಎಲ್ಲ ಆ್ಯಂಗಲಿಂದನೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ತನಿಖೆಯಲ್ಲಿ ಏನು ಕಂಡು ಬರುತ್ತೋ ತಮಗೆ ಹೇಳ್ತೀವಿ.